ಕರ್ಣನಿಗೆ, ಆದರೆ ಹಾಕಿತ್ತು ಅರ್ಜುನನಿಗೆ. ಈಗ ನನಗೆ ಅರ್ಥ ಆಗ್ತಾ ಇದೆ. ಭಾವಾವೇಶದಲ್ಲಿ ಮೈಮರೆತು ಶ್ರೀಹರಿ ಹೊಗಳಿದಾಗ ನಿಜವಾಗಿ ನಾನು ಧನ್ಯನಾದೆ ಅಂತ ಅಂದುಕೊಂಡು ಬಿಟ್ಟೆ. ಕೌರವ ಈ ಸುದಿನ ಸಾಚಿದಕ್ಕೆ ಉಪಕಾರ ಆಯ್ತು ಅಂತ ಹೇಳಿಬಿಟ್ನಲ್ಲ. ಈ ದಿವಸವನ್ನ ಈ ಸುದಿನ ಅಂತ ಹೇಳಿ ನನ್ನ ನಿಜವಾದಂತಹ ಕೈಂಕರ್ಯವನ್ನ ಸ್ವಾಮಿ ಪ್ರಶಂಸೆ ಮಾಡಿಬಿಟ್ಟ ಅಂತ ಗ್ರಹಿಸಿದ್ರೆ ಪ್ರತಿಜ್ಞೆ ಮಾಡಿಸ್ತಾ ಇದ್ದಾನೆ ಅರ್ಜುನನಾಥ. ಕಂದುಹರ ಇವನಾದರಾಗಲಿ, ಪಂಕ್ತಿಮುಖ ತಾನಾದರಾಗಲಿ, ಕುಂತಿಸುತ್ತ ತಾನಾದರೆ ಗೆಲುವೆ ಗೀತನ ಅಂತ ಹೇಳ್ತಾ ಇದ್ದಾನೆ. ಕಂದುಹರನಾದಂತಹ ಪರಮೇಶ್ವರನೇ ಆಗಲಿ, ಪರಮೇಶ್ವರನ ಜೊತೆಯಲ್ಲಿ ಮಲ್ಲಯುದ್ಧವನ್ನ ಮಾಡಿದ ಅನುಭವ ಅರ್ಜುನನಿಗಿದೆ. ನನ್ನ ತಮ್ಮ ಅರ್ಜುನ ಶಿವನಲ್ಲಿ ಹೋರಾಟ ಮಾಡಿದ್ದಾನೆ, ಅನುಭವಿಸುವ ಯೋಗ ನನಗಿಲ್ಲ. ಅವ ನನ್ನಲ್ಲಿ ಪರಮೇಶ್ವರನನ್ನ ಕಾಣ್ತಾ ಇದ್ದಾನೆ ಅಂತ ಆದ್ರೆ ಪರಶಿವನ ವೈರಾಗ್ಯ, ಆ ಪರಶಿವನ ನಿಜವಾದಂತಹ ತಮೋ ವಿಜೃಂಭಣ ನನ್ನಲ್ಲಿ ಬರಬೇಕು ಅಂತ ನಿರೀಕ್ಷೆ ಮಾಡಿದನು ಹೇಗೆ? ಪಂಕ್ತಿಮುಖ ತಾನಾದರಾಗಲಿ, ಷಣ್ಮುಖ ದೇವಸೇನಾನಿ ಇವನೇ ಆದರೂ ನಾನಿವನನ್ನ ಗೆಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಅಂತ ಆದ್ರೆ ಷಣ್ಮುಖ ಮಾತ್ರ ಪಂಕ್ತಿಮುಖ ಅಲ್ಲ. ಹುಟ್ಟುವಾಗಲೇ 10 ತಲೆ ಹೊತ್ತು ಬಂದ ದಶಕಂಧರ ಅವನು ಪಂಕ್ತಿಮುಖನೇ. ಇವನು ಪಂಕ್ತಿಮುಖನೇ ಆದರೂ ಕೂಡ ಪ್ರತಿನಾಯಕನಾಗಿ ದುಷ್ಟನಾಗಿ ಶ್ರೀರಾಮಚಂದ್ರನ ಅವತಾರಕ್ಕೆ ಕಾರಣನಾದ ರಾವಣನೇ ಆದರೂ ತಾನು ಗೆಲ್ಲುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಂತ ಆದ್ರೆ ನನಗೆ ಯಾವ ಸ್ಥಾನ ಬಂತಿಲ್ಲಿ? ಕೃಷ್ಣಾರ್ಜುನರ ರಥ ಅದು ಪ್ರತಿಯೋಧನ ರಥ ಅಲ್ಲ. ಆರ್ಯಾವರ್ತದ ಧೀಮಂತ ಭಾಗವತರ ಮನಸ್ಸನ್ನು ಹರಡಿಸುವ ದೇವರ ಪೀಠ ಅಂತ ತೋರಿಸಿದ್ದಾನವರು. ತನ್ನ ಜಠರದಲ್ಲಿ 14 ಲೋಕಗಳಿವೆ. ಅಗ್ನಿ ಕೊಟ್ಟ ದಿವ್ಯವಾದ ರಥ, ಮೇಲಕ್ಕೆ ಯುಗಾಂತರದ ಭಕ್ತಾಗ್ರೇಸರ ಮಾರುತಿ ಇದ್ದಾನೆ. ಕರ್ಮವೀರ ಪಾರ್ಥ, ಭಕ್ತಿವೀರ ಮಾರುತಿ ಇಬ್ಬರನ್ನೂ ಸೇರಿಸಿದ ಜ್ಞಾನಮುದ್ರಾಂಕಿತನಾದ ಶ್ರೀಕೃಷ್ಣ ಈ ರಥದಲ್ಲಿದ್ದಾನೆ. ಇಂತಹ ರಥಕ್ಕೆ ಒದೆಯುವ ಯೋಗ್ಯತೆ ಇದ್ರೆ ಕರ್ಣನಿಗೆ ಅಂತ. ಇದು ಯೋಗ್ಯತೆಯೋ ಅಯೋಗ್ಯತೆಯೋ ಎದೆ ನಡುಗುವ ಮಾತಿತು. ಹಾಗಿದ್ರೆ ದೇವರ ಪೀಠವನ್ನ ತಿಳಿಯದೆ ನಾನು ಒದ್ದು ಬಿಟ್ನೆ. ಆತ್ಮಾವಲೋಕನ ಮಾಡಿಕೊಳ್ಳುವ ಕ್ಷಣವನ್ನ ಶ್ರೀಹರಿ ಕರುಣಿಸಿದ್ದಾರೆ. ಕುಂತಿಸುತ್ತ ತಾನಾದರೆ ಈತನ ಗೆಲುವೆ. ಪಾಪ ಅರ್ಜುನಿಗೆ ಗೊತ್ತಿಲ್ಲ ಕುಂತಿಸುತ್ತ ಯಾರು ಅಂತ. ಕುಂತಿಸುತ್ತ ತಾನಾದರೂ ತಾನೇ ಕುಂತಿಸುತ್ತ ಅಂತ ಗ್ರಹಿಸಿದ್ದಾನೆ. ಆದರೆ ಪ್ರತಿಭಟಿಸಿ ನಿಂತವನು ಕುಂತಿಸುತ್ತ ಯಾರಿಗೆ ಗೊತ್ತು? ಹೇಳಿದ ಹರಿಗೆ ಗೊತ್ತು, ತಿಳಿದ ತಾಯಿಗೆ ಗೊತ್ತು. ಈ ಸತ್ಯವನ್ನು ಅವಚಿಕೊಂಡು ಬಚ್ಚಿಟ್ಟುಕೊಂಡ ನನಗೆ ಮಾತ್ರ ಗೊತ್ತು, ಪ್ರಪಂಚಕ್ಕೆ ಗೊತ್ತಿಲ್ಲ, ಗೊತ್ತಾಗುವುದು ಬೇಡ. ಕುಂತಿಸುತ್ತ ತಾನಾದರೆ ಗೆಲುವೆ. ಇದು ನಿಜವಾದ ಯುದ್ಧರಂಗದ ಉತ್ಕರ್ಷ. ಹಾಗಿದ್ರೆ ಇಂತಹ ಇಕ್ಕಟ್ಟಿಗೆ, ಧರ್ಮ ಸಂಕಟಕ್ಕೆ ನನ್ನನ್ನು ಸಿಲುಕಿಸುವುದಕ್ಕಾಗಿಯೇ ಶ್ರೀಹರಿ ಹೊಗಳಿದನೆ. ಯಾರ ಹೊಗಳಿಕೆ, ಯಾರ ತೆಗಳಿಕೆ ಯಾವುದು ಬೇಡ ಅಂತ ನನಗೀಗ ಅನಿಸ್ತಾ ಇದೆ. ನಮ್ಮವರೆಲ್ಲ ನನ್ನನ್ನು ಹೊಗಳಬೇಕು, ನಾನು ಬಯಸಿದ್ದೇನೆ, ತಪ್ಪಲ್ಲ. ಆದರೆ ಹೊಗಳುವ ಕಾಲದಲ್ಲಿ ಯಾರೂ ಹೊಗಳಿಲ್ಲ. ನಮ್ಮವರು ಯಾರು ನನ್ನನ್ನು ತೆಗಳಬಾರದು ಅಂತ ನಾನು ನಿರೀಕ್ಷೆ ಮಾಡಿದೆ. ಆದರೆ ತೆಗಳದೆ ಉಳಿಲಿಲ್ಲ. ಎಲ್ಲ ಕರ್ಣನ ಜೀವನಕ್ಕೆ ಒಂದೊಂದು ಆಕ್ಷೇಪದ ಕಲ್ಲೆಸೆತವನ್ನ ಎಸೆದವರೇ. ಹಾಗಿದ್ರೆ ಇಡೀ ವಾತಾವರಣ ಕರ್ಣನಿಗೆ ಪ್ರತಿಕೂಲ ಆಗಿದೆ ಅಂತಾದ್ರೆ ಕಾಯುವ ದೈವವು ಪಕ್ಷ ಕಟ್ಟಿ ಹೋರಾಟಕ್ಕೆ ನಿಂತಿದೆ. ಹಾಗಿದ್ರೆ ಎಲ್ಲವನ್ನೂ ಪಂಥಾಹ್ವಾನಕ್ಕೆ ಕರೆಯುವ ಸಂದರ್ಭ ಬಂದಿದೆ ಅಂತಾದ್ರೆ ನಾನು ಸೇವೆ ಮಾಡಿದ ಸ್ವಾಮಿ ಪೌರುಷವಾದವನ್ನ ನಂಬಿದವ. ಭಕ್ತನಾಗಿ ಬದುಕಬೇಕು ಅಂತ ಅಪೇಕ್ಷೆ ಪಟ್ಟಂತಹ ನಾನು ಪೌರುಷವಾದದ ಸೇವೆಯನ್ನು ಮಾಡಿದ್ದೇನಲ್ಲ, ಈಗ ಇದು ಅನಿವಾರ್ಯ ಅಂತಾಯ್ತು. ಭಕ್ತಿ ಮಾರ್ಗದಲ್ಲಿ ನನಗೆ ಸ್ಥಾನ ಇಲ್ಲ, ಪೌರುಷವಾದ ನನಗೆ ಪ್ರಿಯ ಆಗಲಿಲ್ಲ. ಆದರೆ ಸ್ವಾಮಿ ನನಗೆ ಪ್ರಿಯ ಆಗಿದ್ದಾರೆ ಅಂತ ಆದರೆ ಅಂತಸ್ಥವಾದ ಪೌರುಷವನ್ನ ಕೆರಳಿಸಿಕೊಂಡು ಪ್ರತಿಭಟಿಸಬೇಕು. ಬಿಡುತ್ತೇನೋ ಮಾತಾಡಿದ್ದೇನೆ. ಓಡಿದನು ತಿರುವಿನಲಿ ಬಾಣವ ನೋಡಿ ಪಾರ್ಥನಗಳಿಗೆ ಸಮನವ ಮಾಡಿದನು ಕೈಕರ್ಣ ಸರ್ಪಾಸ್ತ್ರವನ್ನು ನಿಮಿಷ
ಭಾಗವತ ಪ್ರಜ್ಞೆಯನ್ನೇ ಬಂಧ ಹಾಕುವುದಕ್ಕೆ ಎಣಿಸಬೇಕು. ಮೂಡಿಗೆಯಲ್ಲಿ ಕೈಯಾಡಿಸುವಾಗ ಯಾವುದು ಅಮೃತ ಸ್ಪರ್ಶ ಮೆತ್ತಗುಂಟು. ಇಲ್ಲಿಯವರೆಗೆ ನನ್ನ ಬಾಣಗಳೆಲ್ಲ ಮೃದುವಾಗಿವೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಹೌದು, ಅರ್ಜುನ ಪ್ರಯೋಗ ಮಾಡುವ ಪ್ರತಿಯೊಂದು ಬಾಣವು ಕ್ರೂರವಾಗಿದೆ, ಮೊನಚಾಗಿದೆ. ಸರಿಯದು, ಅವನಿಗೆ ನಾನು ಯಾರು ಎಂಬುದು ಮಾತ್ರ ಗೊತ್ತು, ಪ್ರತಿಭಟಿಸುವ ಕಾರಣ ಯಾರು ಅಂತ ಗೊತ್ತಿಲ್ಲ. ಆದರೆ ನನಗೆ ನಾನು ಯಾರು ಅಂತ ಗೊತ್ತಾಗಿದೆ, ಅರ್ಜುನ ಯಾರು ಅಂತಲೂ ಗೊತ್ತಾಗಿದೆಯಲ್ಲ. ಆದ್ದರಿಂದ ನನ್ನ ಬಾಣಗಳೆಲ್ಲ ಮೆತ್ತಗಾಗಿ ಹೋಗಿದೆ. ಈ ಮೆತ್ತಗಾದ ಬಾಣಗಳಲ್ಲಿ ಒಂದು ಬಾಣವನ್ನ ಹಿಡಿಯುವಾಗ ಏನಿದು ಚೇತನ ಸಂಬಂಧ. ನನ್ನ ಕರಾಕಿರದಲ್ಲಿ ಕುಣಿದಾಡ್ತಾ ಇರುವ ಈ ಅಸ್ತ್ರ ಹೊರಗೆ ತೆಗೆದ ಕ್ಷಣದಲ್ಲಿಯೇ ಹೆಡೆಯನ್ನ ಎತ್ತಿ ವಿಷದ ಕಾರ್ಪೊಗೆಯನ್ನ ಚೆಲ್ಲುತ್ತಿರುವ ಉರಗಾಸ್ತ್ರ ಇದು. ಹೌದು, ಈ ರಣರಂಗಕ್ಕೆ ಕಾವನ್ನು ಕೊಡುವ, ಒಂದರ್ಥದಲ್ಲಿ ಕಾಮವನ್ನು ಕೊಡುವ, ಒಂದರ್ಥದಲ್ಲಿ ಕಾವ್ಯವನ್ನು ಕೊಡುವ ಉರಗಾಸ್ತ್ರ ಇದು. ಭೋಗಿ ಸುತ್ತಾಡಿದ ನೆಲಂಬಿದು. ಹಾಗಿದ್ರೆ ಭೋಗಿ ಸುತ್ತಾಡಿದ ಈ ಕ್ಷೇತ್ರದಲ್ಲಿ ಮಹಾಭೋಗಿ ಹೇಳದಿದ್ದೇನೆ. ಯೋಗಿಗಳೆಲ್ಲ ಏನ್ ಮಾಡ್ತಾರೆ ಮಾಡ್ಲಿ, ಮಹಾಭೋಗಿ ಹೆಡೆ ಎತ್ತಿ ನಿಂತಿದ್ದಾರೆ. ಈ ಬಾಣವನ್ನ ಸೆಳೆದು ಎತ್ತರವಾದಂತಹ ಈ ಬಿಲ್ಲಿಗೆ ಹೂಡಬೇಕು ಎನ್ನುವಷ್ಟರಲ್ಲಿ ಈ ಅಸ್ತ್ರಕ್ಕೆ ಒಂದು ಹೂಟ ಇದೆಯಲ್ಲ, ಅಪೂರ್ವವಾದ ಅದ್ಭುತವಾದ ಮಾಟ ತಾನಾಗಿ ಹೂಡಿಕೊಳ್ತಾ ಇದೆ. ಅದು ಬಲ ತನ್ನ ಬಾಲವನ್ನ ನನ್ನ ಈ ತರ್ಜನಿಯ ತುದಿಗೆ ಸುತ್ತಿಕೊಳ್ತಾ ಇದೆ ಅಂತ ಆದ್ರೆ, ನನ್ನ ತರ್ಜನಿಯ ಕೊನೆಯಲ್ಲಿ ಆಟ ಆಡುತ್ತಾ ಇರುವ ಹಾವಲ್ಲ ಇದು, ಹಾವಲ್ಲ ಅಸ್ತ್ರ ಇದು, ಏಕಘಾತಿನಿ. ನಾನು ಪಡೆದದ್ದು ಯಾರಿಂದ ನನಗೆ ನೆನಪುಂಟಿತು. ಹೌದಲ್ಲ, ಇಲ್ಲಿಯವರೆಗೆ ಯಾರ ಮೇಲೂ ಪ್ರಯೋಗ ಮಾಡಲಿಲ್ಲ. ತೆಗೆದು ಬಿಟ್ನಲ್ಲ ಈ ಬಾಣ, ತೆಗೆದು ಬಿಟ್ನಲ್ಲ. ಏಕಘಾತಿನಿ ಇದು. ಗುರಿ ಬೇಡ ಇದಕ್ಕೆ, ಸಂಕಲ್ಪ ಬೇಡ, ಅನುಸಂಧಾನ ಬೇಡ, ಚಿಮ್ಮಿಸಿದರೆ ಸಾಕು. ಏಕಘಾತಿನಿ ಇದು. ಫಲ ನಿನ್ನೆ ಮಾಡಿದ ಸಮಾರಾಧನೆ ಎಷ್ಟು ಅದ್ಭುತ ಆಯ್ತು. ಗಂಧಲೇಪನ ಮಾಡಿ, ಪೂಜೆ ಮಾಡಿ, ಬಲಿಹರಣ ಮಾಡಿ, ರಕ್ತಾಭಿಷೇಕ ಮಾಡಿ ಒಲಿಸಿಕೊಂಡ ಏಕಘಾತಿನಿ ಇದು. ಇಡೀ ಕುರು ಮಂಡಲವನ್ನೇ ಘಾತಿಸುವುದಕ್ಕೆ ಸಿದ್ಧವಾದ ಏಕಘಾತಿನಿ ಇದು. ಕರ್ಣನ ಧನುಸ್ಸಿಗೆ ತಾನಾಗಿ ಹೂಡಿಕೊಂಡ ಏಕಘಾತಿನಿ ಇದು. ರೌದ್ರಾಸ್ತ್ರ. ಇದು ನಿಜವಾದ ಯೋಗ್ಯತೆ ಅಂತಂದ್ರೆ, ಇದು ನಿಜವಾದ ಯೋಗ ಅಂತಂದ್ರೆ. ಯೋಗ ಮತ್ತು ಯೋಗ್ಯತೆಗಳು ಸೇರಿಕೊಂಡಿವೆ. ಯೋಗ ಇರಲಿಲ್ಲ ಇಷ್ಟು ಕಾಲ, ಯೋಗ್ಯತೆ ಮಾತ್ರ ಇತ್ತು. ನಮ್ಮವರೇ ನಮ್ಮ ಯೋಗ್ಯತೆಯನ್ನ ಗುರುತಿಸಲಿಲ್ಲ. ಏನ್ ಮಾಡೋದು? ಗುರುತಿಸುವುದಕ್ಕೆ ಯೋಗ್ಯವಾದ ಕಾಲ ಇದು. ಯೋಗ ಕೂಡ ಬಂದಿದೆಯಲ್ಲ, ಕರ್ಮ ಧರ್ಮ ಸಂಯೋಗ ಎರಡೂ ಆಗಿದೆ ಅಂತ ಆದ್ರೆ ನಮ್ಮವರಿಗೆಲ್ಲ ನಮ್ಮ ಯೋಗ್ಯತೆಯನ್ನು ತೋರಿಸಬೇಕು. ಎಂಥೆಂಥವರು ನೋಡ್ತಾ ಇದ್ದಾರೆ, ದೇವತೆಗಳೆಲ್ಲ ಕಂಗಾಲಾಗಿದ್ದಾರಲ್ಲ. ಕಣ್ಣು ಮುಚ್ಚುವುದಕ್ಕೆ ಅವರಿಗೆ ರೆಪ್ಪೆ ಇಲ್ಲ. ಒಂದು ಬಗೆಯ ಸಂತೋಷ ನನಗಾಗ್ತಾ ಇದೆ. ಈ ವಿಷದ ಕಾರ್ಪೊಗೆಯನ್ನ ಕುಡಿಯುವಂತಾಗದೆ ದೇವತೆಗಳೆಲ್ಲ ಪರಾಂಗುಖರಾಗಿದ್ದಾರೆ. ದೇವತೆಗಳು ಪರಾಂಗುಖರಾಗದೆ ನಮಗೆ ಗೆಲುವು ಬರುವುದಿಲ್ಲ. ಮುಖ ತಿರುಗಿಸಿದ್ದು ಒಳ್ಳೇದಾಯ್ತು. ಹೋಮದ ಹೊಗೆ ಪುರೋಹಿತರಿಗೆ, ಹವಿಸ್ಸಿನ ಸವಿ ಮಾತ್ರ ದೇವತೆಗಳಿಗಾಗಿತ್ತು. ನಾವೇ ಕೊಟ್ಟ ಹವಿಸ್ಸಿನ ಸವಿಯನ್ನ ಸವಿದು ನಮಗೆ ಫಲವನ್ನು ಕೊಡುವ ದೇವತೆಗಳು ನಮ್ಮ ಬದುಕನ್ನ ಆಟದ ಗೊಂಬೆಯಾಗಿಸಿದ್ದಾರೆ. ಈಗ ಇಂತಹ ಈ ಮಹಾಸ್ತ್ರ ಪ್ರಯೋಗದಿಂದ ದೇವತೆಗಳನ್ನೇ ಆಟದ ಬೊಂಬೆ ಮಾಡಿ ನಾನೀಗ ದೇವತೆಗಳನ್ನು ಆಟದ ಬೊಂಬೆ ಮಾಡಿ ಅಂತಹ ಉತ್ಸಾಹ ನನಗೆ. ಪಾಂಡವ ಸೇನೆ ನೋಡ್ತಾ ಇದ್ದೇನೆ, ಎಲ್ಲ ಕಂಗಾಲಾಗಿದ್ದಾರೆ. ಚಿತ್ರದಲ್ಲಿ ಬರೆಯಲ್ಪಟ್ಟವರಂತೆ, ಶಿಲ್ಪದಲ್ಲಿ ಕೊರೆಯಲ್ಪಟ್ಟವರಂತೆ
ಸ್ತಬ್ಧರಾಗಿದ್ದಾರೆ, ಆಯುಧಗಳನ್ನ ಕೆಳಗೆ ಕೆಳಗಿದ್ದಾರೆ. ನಿಸ್ತೇಜರಾದವರವರು. ಅರ್ಜುನನ ಬಿಳಿ ಬಣ್ಣದ ಬಗ್ಗೆ ನನಗೊಂದು ಬಗೆಯ ಪ್ರೀತಿ. ಛೇ, ತನ್ನ ಬಿಳಿ ಬಣ್ಣವನ್ನು ಮೆರೆಸುವುದಕ್ಕೆ ಶ್ವೇತವಾಹನ, ಶ್ವೇತ ವಸನಧಾರಿ, ಸದಾಕಾಲ ಸತ್ವೋದ್ರೇಕವನ್ನ ಪ್ರಪಂಚಕ್ಕೆ ತೋರಿಸುತ್ತ ಬೆಳಗಿದ ಅರ್ಜುನ ಅಂದ್ರೆ ಬಿಳಿ. ಈಗ ಅರ್ಜುನದಲ್ಲಿ ಬಿಡುತ್ತಿಲ್ಲ. ಅರ್ಜುನ ಪೂರ್ಣ ಕಪ್ಪಗಾಗಿ ಹೋಗಿದ್ದಾನೆ. ಅವನ ಕೆಳಗಡೆ ನೀಲ ಮೇಘ ಶ್ಯಾಮಲನಾಗಿ ಮಂದಹಾಸವನ್ನ ಚೆಲ್ಲುವಂತಹ ಕೃಷ್ಣ ಕಪ್ಪಿಲ್ಲ, ಕಪ್ಪನ್ನ ಕಳ್ಕೊಂಡಿದ್ದಾನೆ, ಬಿಳುಚಿಕೊಂಡಿದ್ದಾನೆ. ಧರ್ಮರಾಜ ಮುಖವನ್ನ ತಿರುಗಿಸಿದ್ದಾನೆ. ಯಾಜ್ಞಸೇನಿ ತಲೆ ಕೆಳಕ್ ಹಾಕಿರ್ಬೇಕು. ಹಾಗಿದ್ರೆ ಇಂತಹ ಅಭೂತಪೂರ್ವವಾದ ಪ್ರಭಾವ ಮಾಡಿದ ಈ ಮಹಾಸ್ತ್ರ ನನ್ನನ್ನೇ ತೂಗುತ್ತಿರುವಾಗ, ನನ್ನ ಆಲೋಚನೆಯಿಂದ ನಾನು ತಲೆ ತೂಗುತ್ತಿರುವಾಗ ನಮ್ಮವರಿದ್ದಾರೆ, ಅವರು ತಲೆ ತೂಗಬೇಕು. ಹಾಗೆ ಮಾಡ್ತೇವೆ. ಮಾದ್ರೇಶ್ವರ, ರಥಿಯಲ್ಲಿ ಸಾರಥಿ ಇಲ್ಲ, ಹಾಗಂತ ಸಾರಥಿಯಲ್ಲಿ ರಥಿ ಇದ್ದಾರೆ. ಆದ್ದರಿಂದ ನಿನ್ನನ್ನ ಸಾರಥಿ ಅಂತ ಕರೆದ್ರೆ ನೀನು ಬೇಸರ ಪಟ್ಟುಕೊಳ್ಬಾರ್ದು. ನಾನು ಮಾಡುವ ವ್ಯವಹಾರಕ್ಕೆ ಸಂಬಂಧಿಸಿ ಅದಕ್ಕೆ ಸಂಬಂಧಿಸಿದ ಆ ವೃತ್ತಿಗೆ ಸಂಬಂಧಪಟ್ಟ ಹೆಸರು ಹೇಳಿದರೆ ಅದಕ್ಕೆ ಬೇಸರ ಪಟ್ಟುಕೊಳ್ಳುವುದಿಲ್ಲ. ಒಂದು ಹೊಗಳಿಕೆ ಅಂತಲೇ ತಿಳಿದುಕೊಳ್ತೇನೆ. ಬಹಳ ಸಮಾಧಾನ ಆಯ್ತು, ಒಳ್ಳೇದಾಯ್ತು. ಹಾಗಿದ್ರೆ ನಿನ್ನನ್ನ ಸಾರಥಿ ಅಂತಲೇ ಕರೀತಾ ಇದ್ದೇನೆ. ಏನು ಸಾರಥಿ, ಇದೇನು ಸಾರಥಿ, ಏನು ಸಾರಥಿ, ಡೌಳು ಪಾಂಡವ ಸೇನೆಯನು ಗೆಲ್ಲಬಹುದು. ಏನು ಸಾರಥಿ, ಇದೇನು ಸಾರಥಿ, ಡೌಳು ಪಾಂಡವ ಸೇನೆಯನು ಗೆಲ್ಲಬಹುದು. ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ, ಈ ಸರಳು ಪಾಂಡವ ಸೇನೆಯನು ಗೆಲ್ಲಬಹುದು. ಗೆಲ್ಲಬಹುದೇ, ಗೆಲ್ಲಬಹುದೇ, ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ಕೊಡಬಹುದೇ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ದೀಕ್ಷಾ ವಿಧಿಯ ಕೊಡಬಹುದೇ, ದೀಕ್ಷಾ ವಿಧಿಯ ಕೊಡಬಹುದೇ. ಆನಲಮ್ಮುವರುಂಟೆ ನಿನಗಿದು ಸಾನುರಾಗವೇ ಬೇಳು, ಆನಲಮ್ಮುವರುಂಟೆ ನಿನಗಿದು ಸಾನುರಾಗವೇ ಬೇಳು. ಆನಲಮ್ಮುವರುಂಟೆ ನಿನಗಿದು ಸಾನುರಾಗವೇ ಬೇಳು.